ಆಗುತ್ತೆ. ರೈಟ್. ಮುರಳೀಧರ್ ಸರ್, ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಅದು ತುಂಬಾ ಮಟ್ಟಿಗೆ ಡ್ರಾಪ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಬಹಳ ಚರ್ಚಿತ ವಿಷಯ. ಭಾವನಾ ಅವರೇ, ಒಂದು ಸೋಜಿಗೆ ಸಂಗತಿ 2015 ಇಂದ ಶುರು ಆಯಿತು ಅನ್ಸುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೋಜಿಗ ಅನ್ನೋ ಪದ ತತ್ಸಮವಾಗಿದೆಯೋ ಇಲ್ವೋ ಗೊತ್ತಿಲ್ಲ. US-ಗೆ ನಾವು ಸರ್ಪ್ಲಸ್ ಎಕ್ಸ್ಪೋರ್ಟಲ್ಲಿ ಇದ್ದೀವಿ. ನಮ್ಮ ಸರ್ವಿಸಸ್ ಸೆಕ್ಟಾರಿಂದ US-ಗೆ ಸರ್ಪ್ಲಸ್ ಎಕ್ಸ್ಪೋರ್ಟ್ ಇದ್ದೀವಿ. ಅದಕ್ಕೆ ಅವನು ಗುರಾಯಿಸ್ತಾ ಇದ್ದಾರೆ ಅಧ್ಯಕ್ಷರು. ಈಗ ನಮಗೆ ಟ್ಯಾರಿಫ್ ಹಾಕಿದರೆ ಬಹುಶಃ ಈ ಆತ್ಮನಿರ್ಭರ್ ಭಾರತ್ ಅಂತ ಇಲ್ಲಿ ಶುರು ಮಾಡಿರೋದು ಜಗತ್ತಿನಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಬಹುಶಃ ನಮ್ಮಲ್ಲಿ ಒಂದು 30-33% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸು US-ಅಲ್ಲೇ ಹೋಗಿ ಸರ್ವಿಸ್ ಮಾಡಿ ಅವರು ಕೊಡೋ ಪ್ರಯತ್ನ ನಡೀಬಹುದು. ಯಾಕೆಂದರೆ ಟ್ಯಾರಿಫ್ನ ಬ್ಯಾರಿಯರ್ನ ನಾವು ಕ್ರಾಸ್ ಮಾಡಬೇಕು. ಸೊ ಹೀಗಾಗಿ ಈ ಮುನ್ಸೂಚನೆ, ಅವರ ಎಲೆಕ್ಷನ್ ಪ್ರೊಸೀಜರ್ಸು 6 ತಿಂಗಳಿದ್ದು ಇವರು ಬರ್ತಾರೆ ಅವ್ರು ಬರ್ತಾರೆ ಗೊತ್ತಾಗೋದ್ರಿಂದ ಡಾಲರ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿದೆ. ಡಾಲರ್ ಪ್ರೆಷರ್ ನಮಗೆ ಮಾತಾಡೋದು ಫ್ಯೂಯಲ್ ಮೇಲೆ. ನಾವು ಫ್ಯೂಯಲ್ ಜೊತೆ ಮಾತಾಡೋದು ಸುಂಕ ಹಾಕಿ. ಮೂಲ ವ್ಯಾಲ್ಯೂ ಡಾಲರು ನಿಮಿಷಕ್ಕೆ ಸೆಕೆಂಡ್ಗೆ ಜಾಸ್ತಿ ಆದಾಗ ನಮ್ಮ ದೇಶದಲ್ಲಿ ನಿಮಿಷಕ್ಕೆ ಸೆಕೆಂಡ್ಗೆ ಲಕ್ಷಾಂತರ ಲೀಟ್ರ್ಗಳು ಪೆಟ್ರೋಲ್ ಖರ್ಚಾಗ್ತಾ ಇದ್ದಾಗ ಸುಂಕ ಕಡಿಮೆ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಮಾಡಿದ್ರೂ ಜಾಸ್ತಿ ಮಾಡಲ್ಲ. ಬಟ್ ಏನೇ ಸುಂಕ ಕಡಿಮೆ ಮಾಡಿದ್ರೂ ಪೆಟ್ರೋಲ್ ಮೇಲಿನ ರಾಜ್ಯ ತೆರಿಗೆ ರಾಜ್ಯದ ಸ್ವಾಯತ್ತ ಇರೋದರಿಂದ ಅದರ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಹೀಗಾಗಿ ಈ ವರ್ಷದ ವಿಭಿನ್ನ ಬಡ್ಜೆಟ್ ಏನಂದರೆ, ಒಂದು ಕಡೆ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಬೇಕು, ಇನ್ನೊಂದು ಕಡೆ ಸರ್ಕಾರಕ್ಕೆ ಹರಿಯುವ ಹಣ, ಸರ್ಕಾರಕ್ಕೆ ಇನ್ಕಮ್ ಯಾವತ್ತೂ ಬರಲ್ಲ, ಸರ್ಕಾರದ ಮೂಲಕ ಹರಿಯಬೇಕು. ಸೊ ಬಹುಶಃ ಇವರು ಸ್ವಾಭಿಮಾನದಿಂದ ಸೂಪರ್ ರಿಚ್ನ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹಾಕಬಹುದು. ಇದ್ರದ್ದು ಒಂದು ವಿಚಾರ ಏನು ಅಂದರೆ, ನನ್ನ ವಿಚಾರ, ನಾನು ಯೋಚನೆ ಮಾಡೋದು, ಸ್ಟ್ರೀಟ್ ಅಕೌಂಟೆಂಟ್ ನಾವು. ಒಂದು ಸಂಸ್ಥೆಗೆ CEO 18 ಕೋಟಿ ರೂಪಾಯಿ ಸಂಬಳ ಕೊಡ್ತಾರೆ, ವರ್ಕರ್ಸಿಗೆ 3% ಸಂಬಳ ಜಾಸ್ತಿ ಮಾಡಲ್ಲ. ಡಿವಿಡೆಂಟ್ ಜಾಸ್ತಿ ಕೊಡ್ತಾರೆ. ಡಿವಿಡೆಂಟಿಂದ ಟ್ಯಾಕ್ಸ್ ಬರುತ್ತೆ ಸಾಹುಕಾರರಿಂದ, ಆ CEO ಇಂದ ಟ್ಯಾಕ್ಸ್ ಬರುತ್ತೆ. ನಮ್ಮ ಲೆವೆಲು ಅವ್ರ ಲೆವೆಲ್ ಒಂದೇ ಇರುತ್ತೆ. ವರ್ಕರ್ಸ್ಗೆ ಸಂಬಳ ಜಾಸ್ತಿ ಆಗೋ ರೀತಿಯಲ್ಲಿ ಏನು ಮಾಡ್ತಾರೆ ಅನ್ನೋದು, ಯಾವ ಇನ್ಸೆಂಟಿವ್ ಸ್ಕೀಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗಿರಬೇಕಾದ್ರೆ ಡಾಲರ್ ಪ್ರೆಷರ್ ನೋಡ್ಕೊಂಡು ಮಾಡಬೇಕು. ಓವರಾಲ್ ರಿಪೋರ್ಟ್ ಏನನ್ನತ್ತೆ ಅಂದರೆ, ನಾವು ಶುರುವಲ್ಲಿ 8.5 8.7 ಗ್ರೋತ್ ಅಂತ ಮಾತಾಡಿದ್ವಿ, ಆಮೇಲೆ 6.3 ಅಂತ ಹೇಳಿದ್ವಿ. ಇವತ್ತಿನ ನ್ಯೂಸು ವಿ ಆರ್ ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಎಕ್ಸ್ಪೆಕ್ಟೇಷನ್. ಬಟ್ ಇನ್ನು ನೆಕ್ಸ್ಟ್ 10 ವರ್ಷ ನಾವು ಮಿನಿಮಮ್ 8% ಗ್ರೋತ್ ಕ್ಯುಮುಲೇಟಿವ್ ತೋರಿಸ್ಲಿಲ್ಲ ಅಂದರೆ ಡಾಲರ್ ಪ್ರೆಷರ್ ತಡೆಯೋದಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.